ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದ ಪೊಲೀಸ್ ಸರ್ಜರಿ. ಮಂಗಳೂರು ಕಮಿಷನರೇಟ್ ಬಳಿಕ ಜಿಲ್ಲೆಯಲ್ಲೂ ಕೂಡ ಸರ್ಜರಿ ಮಾಡಲಾಗಿದೆ. ತಳಮಟ್ಟದಲ್ಲೂ ಸರ್ಜರಿಗೆ ಮುಂದಾದ ಎಸ್ಪಿ ಅರುಣ್ ಕುಮಾರ್. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ 116 ಪೊಲೀಸರನ್ನ ವರ್ಗಾವಣೆ ಮಾಡಲಾಗಿದೆ. 7 ಎಎಸ್ಐ, 31 ಎಚ್ಸಿ, 78 ಪಿಸಿಗಳನ್ನ ವರ್ಗಾವಣೆಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಸಾರ್ವಜನಿಕ ಹಿತ ದೃಷ್ಟಿಯ ಮೇರೆಗೆನೆ ಪೊಲೀಸಲ್ಲಿ ಈ ಒಂದು ಸರ್ಜರಿ ಮಾಡ್ತಾ ಇರೋದು. 2 ಭೀಕರ ಹತ್ಯೆಗಳ ಬಳಿಕ ಪೊಲೀಸ್ ಇಲಾಖೆಗೆ ಭಾರಿ ಸರ್ಜರಿ. 4 ವರ್ಷಗಳಿಂದ ಒಂದೇ ಕಡೆ ಇದ್ರು ಪೊಲೀಸರು. ಅಂಥ ಪೊಲೀಸರನ್ನ ಇದೀಗ ವರ್ಗಾವಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಪದೇ ಪದೇ ಹುಟ್ಕೊಳ್ತಾ ಇತ್ತು. ಯಾಕಂದ್ರೆ 2 ಮರ್ಡರ್ಗಳಾಗಿತ್ತು. ಹಾಗಾಗಿ ಮೇಜರ್ ಸರ್ಜರಿಯನ್ನು ಕೂಡ ಮಾಡಲಾಗಿತ್ತು ಉನ್ನತ ಮಟ್ಟದಲ್ಲಿ. ಇದೀಗ 4 ವರ್ಷಗಳಿಂದ 3 ವರ್ಷಗಳಿಂದ ಒಂದೇ ಕಡೆ ಇದ್ದವರನ್ನ ಅಲ್ಲೇ ಯಾಕಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿಯೂ ಕೂಡ ಪ್ರಶ್ನೆಗಳು ಇದ್ದೇ ಇರತ್ತೆ. ಹಾಗೇನೆ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆಯನ್ನ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಮಹತ್ವದ ಆದೇಶವನ್ನ ಹೊರಡಿಸಿರುವಂತದ್ದು. 4 ವರ್ಷಗಳಿಂದ ಇದ್ದಲ್ಲೇ ಇದ್ರಲ್ಲ ಅಂತವರನ್ನ ಇದೀಗ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಸರ್ಜರಿ ನಡೀತಾ ಇದೆ. ನೋಡಿ, 2 ಮರ್ಡರ್ ಕೇಸಸ್ಗಳು ಆಗತ್ತೆ. ತನಿಖೆಗಳೆಲ್ಲ ನಡೆಯುತ್ತೆ. ಅದ್ರ ಜೊತೆಗೆ ಪ್ರಶ್ನೆಗಳಿದ್ದೇನು ಅಂತ ಅಂದ್ರೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ಯಾ, ಪೊಲೀಸರಿಗೆ ಮಾಹಿತಿಯೇ ಇರ್ಲಿಲ್ವಾ ಅಂತ ಪೊಲೀಸರ ನಡೆಯ ಬಗ್ಗೆ, ಹಾಗೇನೆ ಪೊಲೀಸರ ತನಿಖೆ ಬಗ್ಗೆ ಚರ್ಚೆಗಳು ಹುಟ್ಕೊಂಡಿತ್ತು. ಇದೆಲ್ಲದರ ಬೆನ್ನಲ್ಲೇ ಒಂದು ಮೇಜರ್ ಸರ್ಜರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಉನ್ನತ ಹುದ್ದೆಯಲ್ಲಿ ಇದ್ದಂಥ ಅಧಿಕಾರಿಗಳನ್ನು ಬದಲಾವಣೆ ಮಾಡಿ ಆದೇಶವನ್ನು ಹೊರಡಿಸಿದ್ರು. ಆದ್ರೆ ಈ ತಳಮಟ್ಟದಲ್ಲಿ ಕೆಲಸ ಮಾಡ್ತಿರುವಂತ ಅಧಿಕಾರಿಗಳು ಇರ್ತಾರಲ್ಲ, ಪ್ರತಿನಿತ್ಯ ಅಲ್ಲೇ ಬೀಡು ಬಿಟ್ಟಿರುವಂತ ಅಧಿಕಾರಿಗಳು, ಸಾರ್ವಜನಿಕರ ಜೊತೆಗೆ ನಿಕಟವಾದಂತ ಸಂಪರ್ಕ ಇರುವಂತ ಅಧಿಕಾರಿಗಳು, ಅವ್ರುಗಳು ಒಂದಷ್ಟು ಮಂದಿ ಇದ್ದಲ್ಲೇ ಇದ್ರು. 4 ವರ್ಷಗಳಿಂದ ಎಲ್ಲಿ ಸೇವೆ ಸಲ್ಲಿಸ್ತಿದ್ರು ಅಲ್ಲೇ ಸೇವೆ ಸಲ್ಲಿಸ್ತಾ ಇದ್ರು. ಅಂತವರನ್ನ ಇದೀಗ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಬೇರೆ ಬೇರೆ ಕಡೆಗೂ ಹೋಗಿ ಕೆಲಸ ಮಾಡಿ ಅಂತ ಆದೇಶ ಹೊರಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಕೆಲಸ ಮುಂಚಿತವಾಗಿ ಆಗ್ಬೇಕಾಗಿತ್ತು, ತಡವಾದ್ರೂ ಪರವಾಗಿಲ್ಲ, ಫೈನಲಿ ಆಗಿದೆ. ಈ ಸರ್ಜರಿ ಬಗ್ಗೆ ಏನ್ ಚರ್ಚೆ ನಡೀತಾ ಇದೆ? ಹೌದು, ನಿಜವಾಗಿ. ಯಾಕಂದ್ರೆ 2 ಹತ್ಯೆಗಳ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿ ಮಾಡಬೇಕು ಅನ್ನುವಂತಹ ಒಂದು ಆಗ್ರಹಗಳು ಕೇಳಿ ಬಂದಿತ್ತು. ಏನು ಮುಸ್ಲಿಂ ಮುಖಂಡರ ಒಂದು ಸಭೆಯಲ್ಲೂ ಕೂಡ ಇದು ಈ ವಿಚಾರ ಒಂದು ರೀತಿ ಆಕ್ರೋಶದ ರೀತಿಯಲ್ಲಿ ರಾತ್ರಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಸೇರಿದಂತೆ ಮಂಗಳೂರು ಕಮಿಷನರ್ ವ್ಯಾಪ್ತಿಗೆ ಒಂದು ಸರ್ಜರಿಯನ್ನ ಮಾಡಲಾಗುತ್ತೆ, ಬದಲಾವಣೆ ಮಾಡಲಾಗುತ್ತೆ. ನಿನ್ನೆ ಸುಮಾರು 56 ಸಿಬ್ಬಂದಿಗಳನ್ನ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಈ ಬೆನ್ನಲ್ಲೇ ಇದೀಗ ದಕ್ಷಿಣ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲೂ ಕೂಡ ವಿವಿಧ ಠಾಣೆಗಳ ಸುಮಾರು ಪ್ರಮುಖವಾಗಿ ಅರುಣ್ ಏನಿದ್ರು ಎಸ್ಪಿ ಅವರು ಬಂದ ಕೂಡಲೇ 4 ವರ್ಷಗಳಿಂದ ಯಾರು ಒಂದೇ ಠಾಣೆಯಲ್ಲಿದ್ದಾರೋ ಅವ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ರು. 4 ವರ್ಷಗಳಿಂದ ಒಂದೇ ಠಾಣೆಯಲ್ಲಿದ್ದು ಬೇರೆಡೆ ವರ್ಗಾವಣೆ ಆಗದವರು ಮತ್ತು ವರ್ಗಾವಣೆ ಆಗಿದ್ರು ಕೂಡ ಅದನ್ನ ನೆಕ್ಸ್ಟ್ ಇರುವಂತವರು ಮತ್ತು ಒಂದಿಷ್ಟು ಸಾರ್ವಜನಿಕರ ಆಳಲು ಆರೋಪಗಳು, ಇದೆಲ್ಲದರ ಬಗ್ಗೆ ಕೂಡ ಕೂಲಂಕುಷವಾಗಿ ಮಾಹಿತಿ ಜನರನ್ನ ವರ್ಗಾವಣೆ ಮಾಡಿದ್ದಾರೆ. ಇದರಲ್ಲಿ ಎಎಸ್ಐಗಳಿದ್ದಾರೆ, ಪಿಸಿಗಳಿದ್ದಾರೆ, ಎಚ್ಸಿಗಳಿದ್ದಾರೆ. ಈ ಸರ್ಜರಿ ಅನ್ನುವಂಥದ್ದು ಇಲ್ಲಿಗೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಇನ್ನಷ್ಟು ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಸದ್ಯ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಯಾಕೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲ್ಲ, ಯಾಕೆ ಇಲ್ಲೇ ಇದ್ದಾರೆ ಅಂತ. ನೋಡಿ, ಒಂದೇ ಕಡೆ ಇದ್ದಂತ ಸಂದರ್ಭದಲ್ಲಿ ಅಲ್ಲಿನ ವಾತಾವರಣಕ್ಕೆ ಹೋಗ್ಬಿಡ್ತಾರೆ. ಆಕೆನೆ ಅಲ್ಲಿನ ಜನರ ಪ್ರೀತಿನೂ ಇರುತ್ತೆ, ವಿಶ್ವಾಸನೂ ಇರುತ್ತೆ, ಕೆಲಸ ಕಾರ್ಯಗಳು ಕರೆಕ್ಟಾಗಿ ಆಗಲ್ಲ ಅನ್ನೋದೊಂದು ಅಸಮಾಧಾನ, ಬೇಸರವು ಕೂಡ ಇದ್ದೇ ಇರುತ್ತೆ. ಸೊ ಕೆಲವೊಂದಷ್ಟು ರಾಜಕೀಯ ನಾಯಕರುಗಳು ಇವರೇ ಬೇಕು ಅಂತ ಅವ್ರನ್ನಲ್ಲೇ ಇರಿಸ್ಕೊಳ್ಳುವಂಥ ಕೆಲಸಗಳು ಕೂಡ ಆಗತ್ತೆ. ಹಾಗಾಗಿ ಪ್ರಾಂಪ್ಟ್ ಆಗಿ ಕೆಲಸ ಮಾಡಬೇಕು ಅಂತಾನೆ ವರ್ಗಾವಣೆಗಳಾಗ್ತಾ ಇರಬೇಕು ಅನ್ನೋದೊಂದು. ಆ ಕಾರಣಕ್ಕಾಗಿಯೇ ಸಾಕಷ್ಟು ರೀತಿಯಾದಂಥ ಆರೋಪಗಳು ಕೇಳಿ ಬಂದಿತ್ತು. ಹಾಗೇನೆ ಆಗ್ರಹವೂ ಕೂಡ ಆಗಿತ್ತು. ಅದರಲ್ಲೂ 2 ಮರ್ಡರ್ ಕೇಸಸ್ ಆದ್ಮೇಲಂತೂ ಈ ಆಗ್ರಹ ಮತ್ತು ಜಾಸ್ತಿ ಆಗಿತ್ತು. ಕೆಲವು ಪುಡಿರೋಡಿಗಳು ಹೆಚ್ಚಾಗ್ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಎಲ್ಲರ ಪರಿಚಯ ಇದೆ ಅಂತ ಅವ್ರು ಆಡಿದ್ದೇ ಆಟ ಆಗಿದೆ. ಹಾಗಾಗಿ ಬದಲಾವಣೆ ಮಾಡಿ ಅಂತ. ಹಾಗಾಗಿ ಈ ಮಹತ್ವದ ಆದೇಶ ಹೊರಡಿಸಲಾಗಿದೆ.